ನಾವ ಈ ವಿಡಿಯೋದಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಇಂಟ್ರೊಡಕ್ಷನ್ ನೋಡೋಣ ಅಂತ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಾಗ ಎರಡ್ ವರ್ಡ್ಸ್ ಅದಾವ. ಒಂದೇದ ಪ್ರೋಗ್ರಾಮಿಂಗ್, ಇನ್ನೊಂದು ಲ್ಯಾಂಗ್ವೇಜ್ ಅಂತ ಹೇಳಿ. ಫಸ್ಟ್ ನಾವ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸಲುವಾಗಿ ಯೂಸ್ ಮಾಡ್ತೀವಿ ನಾವ. ಲ್ಯಾಂಗ್ವೇಜ್ ಅಂದ್ರೆ ಏನಂತಂದ್ರೆ ಇಟ್ಸ್ ಅ ಮೀಡಿಯಂ ಫಾರ್ ದ ಕಮ್ಯುನಿಕೇಶನ್. ಸಂಭಾಷಣೆ ಮಾಡೋಕಿರುವಂತ ಸಾಧನನ ಭಾಷೆ. ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ, ಫ್ರೆಂಚ್, ಸ್ಪ್ಯಾನಿಷ್, ಈ ರೀತಿ ವರ್ಲ್ಡ್ ದಾಗ 7,000 ಲ್ಯಾಂಗ್ವೇಜಸ್ ಅದಾವ. ಕಮ್ಯುನಿಕೇಶನ್ ದ ಮೇನ್ ಪರ್ಪಸ್ ಏನಂತಂದ್ರ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಯೂಸ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಈ ಇಮೇಜ್ ದಾಗ ಈ ಯೂಸರ್ ಲೈಬ್ರರಿಯನ್ ಜೊತೆ ಈ ಬುಕ್ ಇದ್ ನೆಕ್ಸ್ಟ್ ಎಡಿಷನ್ ಅವೈಲೇಬಲ್ ಐತೇನೆ ಅಂತ ಹೇಳಿ ಕೇಳಾಕತ್ತಾರ. ಸೊ ಇದು ಎಂಟೈರ್ ಪಾಯಿಂಟ್ ಆಫ್ ದ ಕಮ್ಯುನಿಕೇಶನ್ ಏನಂತಂದ್ರ ಒಂದ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಾಕ ನಡ್ಯಾಕತೈತಿ ಇದು. ಕಮ್ಯುನಿಕೇಶನ್ ಒಂದ್ ಕನ್ಸ್ಟೆಂಟ್ ಏನಂತಂದ್ರ ಲೈಬ್ರರಿಯನ್ಗುನು ಸೇಮ್ ಲ್ಯಾಂಗ್ವೇಜ್ ಬರ್ತಿರ್ಬೇಕು, ಆಮೇಲೆ ಈ ಯೂಸರ್ಗುನು ಸೇಮ್ ಲ್ಯಾಂಗ್ವೇಜ್ ಬರ್ತಿರ್ಬೇಕು. ಅವಾಗ ಅಷ್ಟ ಈ ಕಮ್ಯುನಿಕೇಶನ್ ಸಕ್ಸಸ್ ಆಕೈತಿ, ಆಮೇಲೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಆಕೈತಿ. ಈ ಇಮೇಜ್ ದಾಗ ಎಲ್ಲಾ ಯೂಸರ್ಸ್ಗೂ ಬೇರೆ ಬೇರೆ ಲ್ಯಾಂಗ್ವೇಜ್ ಬರಾಕತ್ತಾವ. ಇವನ್ ಇವ್ರ ಎಲ್ಲಾನು ಒಂದ ರೂಮ್ ದಾಗ ಇದ್ರು ಅವ್ರ ಕಮ್ಯುನಿಕೇಟ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರ ಒಬ್ರು ಮಾತಾಡಿದ್ದ ಇನ್ನೊಬ್ಬರಿಗೆ ಅರ್ಥ ಆಗಂಗಿಲ್ಲ. ಯಾವಾಗ ಕಂಪ್ಯೂಟರ್ಸ್ ಬಂದ್ವಲ್ಲ, ಅವಾಗ ಏನ್ ಮಾಡಾಕತ್ತೀವ ಅಂತಂದ್ರ ನಾವ ಟಾಸ್ಕ್ ನ ಕಂಪ್ಯೂಟರ್ ಕೊಡಾಕತ್ತೀವ. ಕಂಪ್ಯೂಟರ್ ಕೊಡೋದ್ರಿಂದ ಏನಾಯ್ತಂದ್ರ ನಮ್ದ ಹ್ಯೂಮನ್ ಲೈಫ್ ಡೇ ಬೈ ಡೇ ಬೆಟರ್ ಆಕೋತ ಬಂತ. ಈಗ ನೀವು ನೋಡಿದ್ರಿ ಅಂತಂದ್ರ ವಿ ಆರ್ ಸರೌಂಡೆಡ್ ಬೈ ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸ್. ಫುಡ್ ಡೆಲಿವರಿ ಸಲುವಾಗಿ ಸ್ವಿಗ್ಗಿ, ಝೊಮ್ಯಾಟೊ, ಟಿಕೆಟ್ ಬುಕ್ ಮಾಡೋ ಸಲುವಾಗಿ ಬುಕ್ ಮೈ ಶೋ, ಬಸ್ ಟಿಕೆಟ್ ಬುಕ್ ಮಾಡೋ ಸಲುವಾಗಿ ರೆಡ್ ಬಸ್, ಈ ರೀತಿ ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಅದಾವ. ಸೊ ಈ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾತಂದ ಡೇ ಬೈ ಡೇ ಹ್ಯೂಮನ್ ಲೈಫ್ ಏನಾತ ಇಂಪ್ರೂವ್ ಆಕತ್ತ. ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವ ಏನ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ ಕಡೆಗೆ ಟಾಸ್ಕ್ ನ ಡೆಲಿಗೇಟ್ ಮಾಡಿ ಅದರಿಂದ ನಾವು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಸೊ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರಿ ಅಥವಾ ನಿಯರ್ ಬೈ ಫ್ಯೂಚರ್ದಾಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗೋರ್ ಇದ್ರಿ ಅಂತಂದ್ರೆ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ದ ಹ್ಯೂಮನ್ ಲೈಫ್ ಇನ್ ಒನ್ ಆರ್ ದಿ ಅದರ್ ವೇ. ಈಗ ನಾವು ಮಷಿನ್ ಜೊತೆ ಕಮ್ಯುನಿಕೇಟ್ ಮಾಡಿ ಒಂದ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ನಾವೇನ್ ಮಾಡ್ಬೇಕ ಸಾಲ್ವ್ ಮಾಡ್ಬೇಕ. ಆದ್ರೆ ನಾವ್ ಏನ್ ನೋಡಿದೀವಿ ಅಂತಂದ್ರೆ ಮಷಿನ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಒಂದು ಕನ್ಸ್ಟೆಂಟ್ ಐತಿ. ನಮಗೂ ಅದ ಲ್ಯಾಂಗ್ವೇಜ್ ಬರ್ತಿರ್ಬೇಕ, ಆಮೇಲೆ ಮಷಿನ್ಗೂ ಅದ ಲ್ಯಾಂಗ್ವೇಜ್ ಬರ್ತಿರ್ಬೇಕ. ಮಷಿನ್ಗ ನಮಗ್ ಬರುವಂತ ಭಾಷೆ ಕನ್ನಡ ಆತು, ಹಿಂದಿ ಆತು, ಇಂಗ್ಲಿಷ್ ಆತು, ಅದಕ್ ಬರಂಗಿಲ್ಲ. ಮಷಿನ್ಗೆ ಅರ್ಥ ಆಗುವಂತ ಒಂದು ಭಾಷೆ ಯಾವ್ದು ಅಂದ್ರೆ ಬೈನರಿ ಲ್ಯಾಂಗ್ವೇಜ್. ಬೈನರಿದಾಗ ಏನಿರ್ತೈತಿ ಅಂದ್ರೆ 0 ಅಥವಾ 1 ಎರಡ ಇರ್ತೈತಿ. ಎದಕ್ಕ ಮಷಿನ್ ಅಥವಾ ಕಂಪ್ಯೂಟರ್ದಾಗ 0 1 ಅಷ್ಟ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅಂತಂದ್ರ ಮಷಿನ್ಸ್ ಏನದಾವಲ್ಲ, ಇಲೆಕ್ಟ್ರಿಕಲ್ ಡಿವೈಸಸ್ ಇದ್ರೊಳಗ. ಇವೆಲ್ಲ ಎಲೆಕ್ಟ್ರಿಕಲ್ ಡಿವೈಸಸ್ ಯಾವಾಗ ವೋಲ್ಟೇಜ್ ಹೈ ಇರ್ತೈತಲ್ಲ ಅದನ್ನ 1 ಅಂತ ರಿಪ್ರೆಸೆಂಟ್ ಆಗ್ತೈತದ. ಯಾವಾಗ ವೋಲ್ಟೇಜ್ ಲೋ ಇರ್ತೈತಲ್ಲ ಅವಾಗ ಅದ 0 ಅಂತ ರಿಪ್ರೆಸೆಂಟ್ ಆಗ್ತೈತಿ. ಈಗ ನಾವ ಪ್ರೈಮರಿ ಎಜುಕೇಶನ್ ದಾಗ ನೋಡಿದ್ವಿ ನಾವ ಡೆಸಿಮಲ್ ಟು ಬೈನರಿ ಕನ್ವರ್ಷನ್. ಈಗ 1 ಅನ್ನುವಂತ ಡೆಸಿಮಲ್ ನಂಬರ್ ನ ನಾವು 01 ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ ಬೈನರಿದಾಗ. 2 ನ 10 ಅಂತೇಳಿ, 3 ನ 11 ಅಂತೇಳಿ. ಈ ರೀತಿ ಎಷ್ಟ ದೊಡ್ಡ ನಂಬರ್ ಇತ್ತು ಅಂದ್ರೂ ನಾವು ಅದನ್ನ ಬೈನರಿಗೆ ಕನ್ವರ್ಟ್ ಮಾಡ್ಕೋಬಹುದು. ಇವನ್ ಇಂಗ್ಲಿಷ್ ಲೆಟರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ನಾವೇನ್ ಮಾಡ್ಬೋದು ಬೈನರಿ ಡಾಟಾ ಲ್ಯಾಂಗ್ವೇಜ್ ದಾಗ, ಬೈನರಿ ಲ್ಯಾಂಗ್ವೇಜ್ ದಾಗ ನಾವ್ ಅದನ್ನ ಕನ್ವರ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಏನ್ ಚಾಲೆಂಜಸ್ ಆಕತ್ತಂದ್ರ ಈಗ ಎರಡ ನಂಬರ್ ನಾವ್ ಆಡ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ಫಸ್ಟ್ ಈ ನಂಬರ್ ನ ಬೈನರಿ ಡಾಟಾದಾಗ ಕನ್ವರ್ಟ್ ಮಾಡ್ಬೇಕ. ಅದಾದ್ಮೇಲೆ ಇದನ್ನು ನಾವು ಬೈನರಿ ಕನ್ವರ್ಟ್ ಮಾಡ್ಬೇಕ. ಇವನ್ ಪ್ಲಸ್ ಸೈನ್ ನಾವು ಬೈನರಿ ಕನ್ವರ್ಟ್ ಮಾಡ್ಬೇಕ. ಅವಾಗ ಮಷಿನ್ಗೆ ಅರ್ಥ ಆಕೈತಿ ಇವ್ ಎರಡು ನಂಬರ್ ನ ಕೂಡಿಸ್ಬೇಕಂತ ಹೇಳಿ. ಮಷಿನ್ ಕೊಡುವಂತ ರಿಸಲ್ಟ್ ನು ಬೈನರಿದಾಗನ ಇರ್ತಿತ್ತ. ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಮತ್ತೆ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕ. ಸೊ ಎರಡ್ ನಂಬರ್ ನ ಕೂಡಿಸ್ಬೇಕಂದ್ರೆ ನಾವ್ ಇಷ್ಟೆಲ್ಲಾ ಆಪರೇಷನ್ ನ ಮಾಡ್ಬೇಕಾಗಿತ್ತ. ಸೊ ಇದೇನಾಯ್ತು ಅಂದ್ರೆ ಬೈನರಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದು ಹ್ಯೂಮನ್ಗೆ ತುಂಬಾ ಬಹಳ ಕಷ್ಟ ಆಕತ್ತಿತ್ತು. ಅದ್ರ ಸಲುವಾಗಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಬಂದು ಇವು. ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ ದಾಗ ಏನಾಯ್ತು ಅಂತಂದ್ರೆ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇದ್ದು ಇದ್ರೊಳಗ. ಈ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇರೋದ್ರಿಂದ ಹ್ಯೂಮನ್ಸ್ಗೆ ಅರ್ಥ ಮಾಡ್ಕೊಳ್ಳೋದು ಈಸಿ ಆಯ್ತು. ಈಗ ನೀವು ಕೇಳ್ಬೋದು, ಆಯ್ತು ಈಗ ಹ್ಯೂಮನ್ಸ್ಗೆ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಅರ್ಥ ಅದು, ಆದ್ರೆ ಮಷಿನ್ಗೆ ಅರ್ಥ ಆಗಿಲ್ಲ. ಮಷಿನ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ನೀವು 0 and 1 ಅಂತ ಅಷ್ಟೇ ಹೇಳಿರಿ, ಹೆಂಗ ಮಷಿನ್ಸ್ ಅರ್ಥ ಮಾಡ್ಕೊಳಕತ್ತಾವ ಈ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ನೀವು ಕೇಳ್ಬೋದು. ವೆರಿ ಗುಡ್ ಕ್ವಶನ್. ಸೊ ಈ ಎಲ್ಲಾ ಲ್ಯಾಂಗ್ವೇಜ್ ದಾಗ ಕಂಪೈಲರ್ ಅಂತ ಹೇಳಿ ಒಂದು ಕಂಪೋನೆಂಟ್ ಐತಿ. ಈ ಕಂಪೈಲರ್ ಏನ್ ಮಾಡ್ತೈತಿ ಅಂತಂದ್ರ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ನ ತಗೊಂಡ್ ಅದನ್ನ ಬೈನರಿ ಡಾಟಾ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ದಾಗ ಕನ್ವರ್ಟ್ ಮಾಡ್ತೈತಿ. ಅವಾಗ ಮಷಿನ್ಕ
ಅದ್ ಅರ್ಥ ಆಕೈತಿ. ನಾವು ಯಾವ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ಬೇಕನ್ನಾಗ್ತೀವಲ್ಲ, ಆ ಪ್ರಾಬ್ಲಮ್‌ನ ಮಷೀನ್ ಸಾಲ್ವ್ ಮಾಡ್ತೈತಿ. ಸೊ ಈ ಇಂಗ್ಲಿಷ್ ಲ್ಯಾಗ್ ಸ್ಟೇಟ್ಮೆಂಟ್ಸ್‌ನ ಇರೋದ್ರಿಂದ ಹ್ಯೂಮನ್ಸ್‌ಗೆ ಅರ್ಥ ಆಯ್ತ. ಕಂಪೈಲರ್ ಆ ಇಂಗ್ಲಿಷ್ ಲ್ಯಾಗ್ ಸ್ಟೇಟ್ಮೆಂಟ್ಸ್‌ನ ಕನ್ವರ್ಟ್ ಮಾಡೋದ್ರಿಂದ ಆ ಲ್ಯಾಂಗ್ವೇಜ್ ಮಷೀನ್ಸ್‌ಗೆ ಅರ್ಥ ಆಯ್ತ. ಈ ರೀತಿ ಹೈ ಲೆವೆಲ್ ಲ್ಯಾಂಗ್ವೇಜಸ್ ವರ್ಕ್ ಆಗ್ತಾವ. ಇಷ್ಟ ಇದೆ ಲ್ಯಾಂಗ್ವೇಜಸ್ ಮ್ಯಾಗ. ನೆಕ್ಸ್ಟ್ ಈಗ ಫೈನ್. ನಮ್ಗೇನ್ ಗೊತ್ತಾಯ್ತ ಕಂಪ್ಯೂಟರ್‌ಗೆ ನಾವ ಹೇಳ್ಬೇಕು ಅಂತಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್‌ದಾಗನ ನಾವೇನ್ ಮಾಡ್ಬೇಕ ಹೇಳ್ಬೇಕು ಅನ್ನೋದು ಗೊತ್ತಾಯ್ತು. ಆದ್ರೆ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಟೆಲ್ ಟು ದ ಕಂಪ್ಯೂಟರ್ ಇನ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದು ನೆಕ್ಸ್ಟ್ ಕ್ವಶನ್ಸ್. ಸೊ ಅವಾಗ ಪ್ರೋಗ್ರಾಮ್ ಅಂತೇಳಿ ನಮ್ದು ನೆಕ್ಸ್ಟ್ ಕೀವರ್ಡ್ ಐತ್ಲ ಇದು ಬರ್ತೈತಿ. ಪ್ರೋಗ್ರಾಮ್ ಅಂತಂದ್ರೆ ಏನ ಇದು ನಥಿಂಗ್ ಬಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಇನ್ಸ್ಟ್ರಕ್ಷನ್ ಅಂದ್ರೆ ಏನಂತಂದ್ರ ಈಗ ನೀವು ಎರಡು ನಂಬರ್ನ ಆಡ್ ಮಾಡಬೇಕು ಅನ್ನೋದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಐತಿ. ಸೊ ನೀವು ಪ್ರತಿಯೊಂದು ಸ್ಟೇಟ್ಮೆಂಟ್ ಒಂದೊಂದು ಇನ್ಸ್ಟ್ರಕ್ಷನ್ ಇನ್ಪುಟ್ ತಗೋತೀರಿ. ಎ ಈಕ್ವಲ್ ಟು 100 ಅಂತೇಳಿ ಇದೊಂದು ಇನ್ಸ್ಟ್ರಕ್ಷನ್, ಬಿ ಈಕ್ವಲ್ ಟು 200 ಇದೊಂದು ಇನ್ಸ್ಟ್ರಕ್ಷನ್. ಆಮೇಲೆ ಇವು ಎರಡು ನಂಬರ್ನ ಆಡ್ ಮಾಡ್ಬೇಕು, ರಿಸಲ್ಟ್ ಈಕ್ವಲ್ ಟು a+1. ಆಮೇಲೆ ಈ ರಿಸಲ್ಟ್ ನ ಪ್ರಿಂಟ್ ಮಾಡ್ಬೇಕು. ಇವೆಲ್ಲಾನು ಏನಂದ್ರೆ ಇನ್ಸ್ಟ್ರಕ್ಷನ್. ಇವೆಲ್ಲಾ ಇನ್ಸ್ಟ್ರಕ್ಷನ್ ನ ಕೂಡಿ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಈ ಪ್ರೋಗ್ರಾಮ್ ನಮಗ ಒಂದ್ಸಲ ಆಯ್ತು ಅಂದ್ರೆ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ತಗೊಂಡ್ ಹೋಗಿ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ದಾಗ ಬರಿತೀವಿ. ಪೈಥಾನ್ ಅರ್ ಇರ್ಬೋದು, ಜಾವಾ ಅರ್ ಇರ್ಬೋದು, ಅದ್ರೊಳಗೆ ನಾವು ಬರಿತೀವಿ. ಸೊ ಒಂದ್ಸಲ ನಾವು ಅದನ್ನ ಬರ್ದೀವಿ ಅಂತಂದ್ರ ಮಷಿನ್ ಏನ್ ಮಾಡ್ತೈತಿ ಅಂತಂದ್ರ ಕಂಪೈಲರ್ ಯೂಸ್ ಮಾಡ್ಕೊಂಡ ಬೈನರಿ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿ ಇದನ್ನ ಅರ್ಥ ಮಾಡ್ಕೊಂಡು ನಮಗ್ ಬೇಕಾಗಿರುವಂತ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತೈತಿ. ನೆಕ್ಸ್ಟ್ ಸೂಡೋ ಕೋಡ್. ಈ ಪ್ರೋಗ್ರಾಮ್ ದ ಲಾಜಿಕ್ ನ ಟೆಕ್ಸ್ಟ್ ಫಾರ್ಮ್ಯಾಟ್ ದಾಗ ರೀಪ್ರೆಸೆಂಟ್ ಮಾಡೋದಕ್ಕೆ ಏನಂತ ಕರೀತಾರ ಅಂದ್ರೆ ಸೂಡೋ ಕೋಡ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ನಮ್ದು ರಿಕ್ವೈರ್ಮೆಂಟ್ ಐತಿ ಈಗ 1 ಅಂತ ಹೇಳಿ ಇತ್ತಂತಂದ್ರೆ ನಾವು ಐ ಆಮ್ ಕೇಸ್ 1 ಅಂತ ಹೇಳಿ ಪ್ರಿಂಟ್ ಮಾಡ್ಬೇಕು. 2 ಅಂತ ಹೇಳಿ ಬಂತಂದ್ರೆ ನಾವು ಐ ಆಮ್ ಕೇಸ್ 2 ಅಂತ ಹೇಳಿ ಪ್ರಿಂಟ್ ಮಾಡ್ಬೇಕು. ಅವಾಗ ನಮ್ದು ಸೂಡೋ ಕೋಡ್ ಈ ರೀತಿ ಕಾಣ್ತೈತಿ. ಸೊ ನಮ್ಗೆ ಯಾವಾಗ ಇಂಟ್ರೋ ಟೈಮ್ದಾಗ ಪ್ರೋಗ್ರಾಮ್ ಬರಿ ಅಂತ ಹೇಳಿ ಕೇಳ್ತಾರಲ್ಲ, ಅವಾಗ ನಾವು ಯೂಶಲಿ ಫಸ್ಟಿಗೆ ನಾವು ಸೂಡೋ ಕೋಡಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಅದ್ರ ಲಾಜಿಕ್ ಎಲ್ಲ ಬರ್ಕೋತ ಹೋಗ್ತೀವಿ. ಯಾವಾಗ ನಮ್ಗೆ ಕಾನ್ಫಿಡೆನ್ಸ್ ಬರ್ತೈತಲ್ಲ ನಾವು ಬರ್ದಿರುವಂತ ಲಾಜಿಕ್ ವರ್ಕ್ ಆಗ್ತೈತಿ ಅಂತೇಳಿ ಅವಾಗ ನಾವು ನಮಗ್ ಬರುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಆಕ್ಚುಯಲ್ ಕೋಡ್ ಬರಿತೀವಿ. ಸೊ ಈಗ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನಾವ ಏನಾರೆ ಪಿಕ್ಟೋರಿಯಲ್ ಆಗಿ ರೀಪ್ರೆಸೆಂಟ್ ಮಾಡಿದೀವಿ ಅಂತಂದ್ರೆ ಅದಕ್ಕ ಫ್ಲೋ ಚಾರ್ಟ್ಸ್ ಅಂತ ಹೇಳಿ ಕರೀತಾರ. ಇದ್ರೊಳಗೆ ಏನದಾವ ಅಂತಂದ್ರೆ ಸಿಂಬಾಲ್ಸ್ ಅದಾವ. ಬೇಸಿಕಲಿ ಇದು ಸ್ಟಾರ್ಟ್ ಅಂಡ್ ಎಂಡ್ ಆಫ್ ದ ಫ್ಲೋ ಚಾರ್ಟ್ ನ ಇಂಡಿಕೇಟ್ ಮಾಡ್ತೈತಿ. ಎರೋ ಮಾರ್ಕ್ ಏನ್ ಮಾಡ್ತೈತಿ ಯಾವ ರೀತಿ ಫ್ಲೋ ಹೋಗ್ತೈತಿ ಇದ್ರದ ನಡಬರ್ಕ್ ಈ ಬಾಕ್ಸಸ್ ನಡಬರ್ಕಿನ ಕನೆಕ್ಟಿವಿಟಿ ಸಲುವಾಗಿ ಎರೋ ಮಾರ್ಕ್ ನ ಯೂಸ್ ಮಾಡ್ತಾರ. ಇನ್ಪುಟ್ ಔಟ್ಪುಟ್ ಸಲುವಾಗಿ ಈ ಸಿಂಬಲ್ ಯೂಸ್ ಮಾಡ್ಕೋತೀವಿ. ಪ್ರೊಸೆಸಿಂಗ್ ಸಲುವಾಗಿ ರೆಕ್ಟಾಂಗಲ್ ಯೂಸ್ ಮಾಡ್ತೀವಿ. ಇನ್ ಕೇಸ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಇದ್ವು ಅಂತ ನಾವು ಅವಾಗ ಡೈಗೊನಲ್ ಯೂಸ್ ಮಾಡ್ಕೋತೀವಿ. ಇದನ್ನ ಒಂದು ಎಕ್ಸಾಂಪಲ್ ಥ್ರೂ ನಾವು ನೋಡೋಣ ಅಂತ. ಪ್ರಾಬ್ಲಮ್ ಏನಂತಂದ್ರೆ ಟೇಕ್ ಎ ಇನ್ಪುಟ್. ಇಫ್ ಇಟ್ ಈಸ್ ಎ ಇವನ್ ಆಡ್ 1 ಟು ಇಟ್, ಎಲ್ಸ್ ಸಬ್ಟ್ರಾಕ್ಟ್ 1 ಫ್ರಮ್ ಇಟ್. ಈಗ ನಾವು ಒಂದು ಇನ್ಪುಟ್ ನ ತಗೋಬೇಕ. ಆ ನಂಬರ್ ಏನಾರೆ ಇವನ್ ಇತ್ತಂದ್ರ ಆ ನಂಬರ್ಕ 1 ಆಡ್ ಮಾಡಿ ಅದನ್ನ ಪ್ರಿಂಟ್ ಮಾಡ್ಬೇಕ. ಇನ್ ಕೇಸ್ ಇನ್ಪುಟ್ ಕೊಟ್ಟಿರುವಂತ ನಂಬರ್ ಆಡ್ ಇತ್ತಂತಂದ್ರ ಆ ನಂಬರ್ ಒಳಗಡೆ 1 ನ ಮೈನಸ್ ಮಾಡಿ ಆ ನಂಬರ್ ನ ಪ್ರಿಂಟ್ ಮಾಡ್ಬೇಕ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 10 ಅಂತ ಹೇಳಿ ಕೊಟ್ರು. 10 ಅನ್ನೋದು ಏನದ ಇವನ್ ನಂಬರ್. ನಮ್ದು ಔಟ್ಪುಟ್ ಏನ್ ಬರ್ಬೇಕ 11 ಅಂತ ಹೇಳಿ ಬರ್ಬೇಕ. ಇನ್ ಕೇಸ್ ಇನ್ಪುಟ್ ಏನಾರೆ 9 ಅಂತ ಹೇಳಿ ಇತ್ತು ಅಂತಂದ್ರ ನಮ್ದು ಔಟ್ಪುಟ್ 8 ಅಂತ ಹೇಳಿ ಬರ್ಬೇಕ. ಇದ್ರ ಸೂಡೋ ಕೋಡ್ ನೋಡೋಣ ಅಂತ ನಾವು. ಫಸ್ಟಿಗೆ ನಾವು ಇನ್ಪುಟ್ ನ ರೀಡ್ ಮಾಡ್ಕೋತೀವಿ. ನೆಕ್ಸ್ಟ್ ಇದು ಮಾಡ್ಯುಲಸ್ ಆಪರೇಟರ್ ಏನ್ ಮಾಡ್ತೈತಿ ಅಂತಂದ್ರ ರಿಮೈಂಡರ್ ಕೊಡ್ತೈತಿ. ಇದು ಒಂದು ನಂಬರ್ ಇವನ್ ಆಡ್ ಐತೆ ಅಂತ ಹೆಂಗ್ ಚೆಕ್ ಮಾಡ್ತೀವಿ ಅಂತಂದ್ರೆ ಇಫ್ ದಟ್ ನಂಬರ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2 ಇತ್ತಂತಂದ್ರೆ ಏನು ರಿಮೈಂಡರ್ ಉಳಿಲಿಲ್ಲ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇವನ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಕೇಸ್ ಇವನ್ ನಂಬರ್ ಇತ್ತು ಅಂತ ನಾವೇನ್ ಮಾಡಾಕ್ತಿವಿ ಎ ಈಕ್ವಲ್ ಟು a+1 ಮಾಡಾಕತ್ತೀವಿ. ಎಲ್ಸ್ ಏನ್ ಮಾಡಾಕ್ತಿವಿ ನಾವು ಎ ಈಕ್ವಲ್ ಟು a-1 ಮಾಡಾಕತ್ತೀವಿ. ಲಾಸ್ಟಿಗೆ ಆ ನಂಬರ್ ನ ಪ್ರಿಂಟ್ ಮಾಡಾಕತ್ತೀವಿ. ಈ ರೀತಿ ನಾವು ಇದ್ರದ ಸೂಡೋ ಕೋಡ್ ಬರಿತೀವಿ. ಇದನ್ನ ನಾವು ಫ್ಲೋ ಚಾರ್ಟ್ ದಾಗ ರೀಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಮಾಡ್ತೀವಿ ನಾವು. ಸ್ಟಾರ್ಟ್ ಮಾಡಾಕತ್ತೀವಿ, ಇನ್ಪುಟ್ ನ ರೀಡ್ ಮಾಡ್ಕೊಳಕತ್ತೀವಿ. ಈಗ ಡೈಗನಲ್ ಸಿಂಬಲ್ ಯೂಸ್ ಮಾಡ್ಕೊಂಡ ಇದು ಇವನ್ ಐತೋ ಆಡ್ ಐತೋ ಅಂತ ಚೆಕ್ ಮಾಡಾಕತ್ತೀವಿ. ಇನ್ ಕೇಸ್ ಇವನ್ ಇತ್ತಂದ್ರೆ ನಾವೇನ್ ಮಾಡಾಕ್ತಿವಿ ಎ ಈಕ್ವಲ್ ಟು a+1 ಮಾಡಾಕತ್ತೀವಿ. ಇನ್ ಕೇಸ್ ಆಡ್ ಇತ್ತಂದ್ರೆ ಎ ಈಕ್ವಲ್ ಟು a-1 ಮಾಡಾಕತ್ತೀವಿ. ಆಮೇಲೆ ಪ್ರಿಂಟ್ ಎ ಮಾಡಾಕತ್ತೀವಿ. ಆಮೇಲೆ ಲಾಸ್ಟಿಗೆ ಎಂಡ್ ಮಾಡಾಕ್ತಿವಿ ಫ್ಲೋ ಚಾರ್ಟ್ ನ. ಇಷ್ಟ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದ ಇಂಟ್ರೊಡಕ್ಷನ್. ನಾವ ನೆಕ್ಸ್ಟ್ ವಿಡಿಯೋದಾಗ ನಮ್ದು ಫಸ್ಟ್ ಜಾವಾ ಪ್ರೋಗ್ರಾಮ್ ಹಲೋ ವರ್ಲ್ಡ್ ನ ನಾವು ಬರೀನು ಅಂತ. ಅದಾದ್ಮೇಲೆ ಕನ್ಸೋಲ್ ಇಂದ ಇನ್ಪುಟ್ ನ ಯಾವ ರೀತಿ ರೀಡ್ ಮಾಡ್ಕೊಳ್ಳೋದು, ಆಮೇಲೆ ಔಟ್ಪುಟ್ ನ ಯಾವ ರೀತಿ ಕನ್ಸೋಲ್ಕ ಪ್ರಿಂಟ್ ಮಾಡುದು ಅನ್ನೋದು ನೋಡೋಣ ಅಂತ.
ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಹೊಸದೇನಾರ ನಾವು ಕಲಿಯಾಕತ್ತೀವು ಅಂತ ಅನಿಸ್ತಂದ್ರೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಇದನ್ನ ಶೇರ್ ಮಾಡ್ರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್